ಇಂದಿನ ಈ ವಿಡಿಯೋವನ್ನು ನಾವು ಅತ್ಯಂತ ಭಾರವಾದ ಹೃದಯದಿಂದ ಮಾಡುತ್ತಿದ್ದೇವೆ. ಭಾರತೀಯ ಸಂಗೀತ ಲೋಕದ ದಿಗ್ಗಜ ಗಾಯಕಿ, ದಕ್ಷಿಣ ಭಾರತದ ಕೋಗಿಲೆ, ಕೋಟ್ಯಾಂತರ ಹೃದಯಗಳ ಧ್ವನಿಯಾಗಿದ್ದ ಎಸ್ ಜಾನಕಿ ಅಮ್ಮರವರ ಜೀವನ ಪಯಣ ಮತ್ತು ಅವರ ಅಮೋಘ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಬೆಲ್ ಐಕನ್ ಕೂಡ ಒತ್ತಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಉತ್ತಮವಾದ ವಿಷಯಗಳನ್ನು ನಿಮ್ಮ ಮುಂದೆ ತರುವ ಪ್ರೇರಣೆಯಾಗುತ್ತದೆ. ದಕ್ಷಿಣ ಭಾರತದ ಕೋಗಿಲೆ, ಕೋಟ್ಯಾಂತರ ಜನರ ಭಾವನೆಗಳಿಗೆ ಧ್ವನಿಯಾಗಿದ್ದ ಸಂಗೀತ ಸರಸ್ವತಿ ಎಸ್ ಜಾನಕಿ ಅಮ್ಮ ಅವರು ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ. ಒಬ್ಬ ಅಭಿಮಾನಿಯಾಗಿ, ಒಬ್ಬ ಸಂಗೀತ ಪ್ರೇಮಿಯಾಗಿ ಅವರ ಜೀವನ ಪಯಣವನ್ನು ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯ. 1938 ಏಪ್ರಿಲ್ 23ರಂದು ಆಂಧ್ರಪ್ರದೇಶದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಇವರು ಮುಂದೆ ಇದೇ ಹೆಸರಿನ ಯುವತಿಯಾಗಿ ಭಾರತೀಯ ಸಂಗೀತ ಇತಿಹಾಸದಲ್ಲೇ ಅಳಿಸಲಾಗದ ಹೆಜ್ಜೆ ಗುರುತನ್ನು ಮೂಡಿಸುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ. ಬಾಲ್ಯದಿಂದಲೇ ಜಾನಕಿ ಅಮ್ಮರವರಿಗೆ ಸಂಗೀತದ ಮೇಲೆ ಅಪಾರ ಆಸಕ್ತಿ. ಮನೆಯಲ್ಲೇ ಹಾಡುತ್ತಾ, ರೇಡಿಯೋದಲ್ಲಿ ಕೇಳಿದ ಹಾಡುಗಳನ್ನು ಮತ್ತೆ ಮತ್ತೆ ಹಾಡುತ್ತಾ ತಮ್ಮದೇ ಆದ ಅಭ್ಯಾಸವನ್ನು ಆರಂಭಿಸಿದರು. ಯಾವುದೇ ದೊಡ್ಡ ಸಂಗೀತ ಹಿನ್ನೆಲೆ ಇಲ್ಲದಿದ್ದರೂ ಅವರಲ್ಲಿದ್ದ ಪ್ರತಿಭೆ ಅವರನ್ನು ಮುಂದಕ್ಕೆ ಕರೆದೊಯ್ಯಿತು. ಯೌವನಕ್ಕೆ ಕಾಲಿಟ್ಟಾಗ ಸಂಗೀತವೇ ನನ್ನ ಜೀವನ ಎಂಬ ನಿರ್ಧಾರವನ್ನು ತೆಗೆದುಕೊಂಡಿದ್ದರು. ಆ ಸಮಯದಲ್ಲಿ ಒಬ್ಬ ಗ್ರಾಮೀಣ ಹಿನ್ನೆಲೆಯ ಹುಡುಗಿಯಾಗಿ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡುವುದು ಅಷ್ಟು ಸುಲಭವಾದ ವಿಷಯವಾಗಿರಲಿಲ್ಲ. ಆದರೆ ಕನಸು ದೊಡ್ಡದಾಗಿದ್ದರೆ ಕಷ್ಟಗಳು ಸಣ್ಣದಾಗಿರುತ್ತದೆ ಎಂಬುದನ್ನು ಜಾನಕಿಯಮ್ಮ ತನ್ನ ಬದುಕಿನಿಂದ ತೋರಿಸಿದ್ದರು. ಸಂಗೀತದ ಅವಕಾಶಗಳಿಗಾಗಿ ಅವರು ಚೆನ್ನೈಗೆ ತೆರಳಿದರು. ಅಲ್ಲಿ ಸಂಗೀತ ನಿರ್ದೇಶಕರ ಗಮನಕ್ಕೆ ಬಂದ ಅವರ ಅದ್ಭುತ ಧ್ವನಿ ಹೊಸ ದಾರಿಯನ್ನು ತೆರೆದಿತ್ತು. ಮೊದಲ ಹಾಡಿನಿಂದಲೇ ತಮ್ಮ ವಿಭಿನ್ನ ಕಂಠದ ಮೂಲಕ ಎಲ್ಲರ ಮನಸ್ಸು ಗೆದ್ದಿದ್ದರು. ಆರಂಭದಲ್ಲೇನೋ ಸಣ್ಣ ಸಣ್ಣ ಅವಕಾಶಗಳು ಸಿಕ್ಕವು. ಆದರೆ ಪ್ರತಿಯೊಂದು ಹಾಡಿನಲ್ಲೂ ಅವರು ತೋರಿದ ಭಾವನೆ, ಶ್ರುತಿ ಮತ್ತು ಅಭಿವ್ಯಕ್ತಿ ಅವರನ್ನು ಬೇಗನೆ ಜನಪ್ರಿಯರನ್ನಾಗಿಸಿತು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅವರು ಹಾಡಿದ್ದಾರೆ. ಅವರು ಹಾಡುವಾಗ ಭಾಷೆ ಬದಲಾಗುತ್ತಿತ್ತೆ ಹೊರತು ಭಾವನೆಗಳಲ್ಲ. ಅದೇ ಜಾನಕಿ ಅಮ್ಮರವರ ವಿಶೇಷತೆ. ಒಂದು ಹಾಡಿನಲ್ಲಿ ತಾಯಿಯ ಮಮತೆ, ಮತ್ತೊಂದು ಹಾಡಿನಲ್ಲಿ ಪ್ರೇಮದ ಮಧುರತೆ, ಇನ್ನೊಂದು ಹಾಡಿನಲ್ಲಿ ನೋವಿನ ಕಣ್ಣೀರು ಎಲ್ಲವನ್ನು ತಮ್ಮ ಧ್ವನಿಯ ಮೂಲಕ ಜೀವಂತಗೊಳಿಸುತ್ತಿದ್ದರು. ನೋಡುತ್ತಿದ್ದಂತೆ ದಶಕಗಳು ಕಳೆಯುತ್ತಾ ಹೋದವು. ಹೊಸ ಗಾಯಕರು ಬಂದರು. ಸಂಗೀತದ ಶೈಲಿ ಬದಲಾಯಿತು. ಆದರೆ ಎಸ್ ಜಾನಕಿ ಅಮ್ಮರವರ ಸ್ಥಾನ ಮಾತ್ರ ಬದಲಾಗಲಿಲ್ಲ. ಸುಮಾರು 6 ದಶಕಗಳ ಸಂಗೀತದ ಪಯಣದಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ವಿಶ್ವದ ಅಪರೂಪದ ದಾಖಲೆಯೊಂದನ್ನು ನಿರ್ಮಿಸಿದರು. ಇದು ಕೇವಲ ಸಂಖ್ಯೆ ಅಲ್ಲ, ಅದು ಅವರ ಪರಿಶ್ರಮ, ಸಮರ್ಪಣೆ ಮತ್ತು ಸಂಗೀತದ ಮೇಲಿನ ಪ್ರೀತಿಯ ಪ್ರತೀಕ. ಒಂದು ಸಮಯದಲ್ಲಿ ಅವರ ಸಾಧನೆಗೆ ರಾಷ್ಟ್ರವೇ ತಲೆಬಾಗಿತ್ತು. 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಸೇರಿದಂತೆ ಅನೇಕ ರಾಜ್ಯ ಪ್ರಶಸ್ತಿಗಳು ಮತ್ತು ಅವರ ಜೀವಮಾನ ಸಾಧನೆ ಗೌರವಗಳು ಅವರನ್ನು ಆರಿಸಿ ಬಂದವು. ಆದರೆ ಜಾನಕಿ ಅಮ್ಮರವರ ನಿಜವಾದ ಪ್ರಶಸ್ತಿ ಯಾವುದು ಗೊತ್ತೇ? ಅದೇ ಜನರ ಪ್ರೀತಿ. ಒಂದು ಗ್ರಾಮದಲ್ಲಿ ರೇಡಿಯೋ ಕೇಳುವ ಮೂಲಕ ರೈತನಿಂದ ಹಿಡಿದು ದೊಡ್ಡ ನಗರದ ಸಂಗೀತ ಪ್ರೇಮಿಯವರೆಗೆ ಎಲ್ಲರ ಹೃದಯದಲ್ಲೂ ಅವರ ಧ್ವನಿ ಮನೆ ಮಾಡಿತ್ತು. ಕನ್ನಡಿಗರಿಗೆ ಜಾನಕಿ ಅಮ್ಮ ಕೇವಲ ಗಾಯಕಿ ಮಾತ್ರ ಅಲ್ಲ, ನಮ್ಮ ಮನೆಗಳ ಸದಸ್ಯೆ, ನಮ್ಮ ನೆನಪುಗಳ ಭಾಗ ಮತ್ತು ನಮ್ಮ ಭಾವನೆಗಳ ಧ್ವನಿಯಾಗಿದ್ದಾರೆ. ಇಂದು ಅವರು ನಮ್ಮ ಜೊತೆ ಇಲ್ಲ, ಆದರೆ ಅವರು ಹಾಡಿದ ಪ್ರತಿಯೊಂದು ಗೀತೆ, ಪ್ರತಿಯೊಂದು ಸ್ವರ, ಪ್ರತಿಯೊಂದು ಭಾವನೆ ಇನ್ನೂ ಜೀವಂತವಾಗಿದೆ. ಒಂದು ಕಲಾವಿದ ದೇಹದಿಂದ ದೂರವಾಗಬಹುದು, ಆದರೆ ಅವರ ಕಲೆ ಎಂದೆಂದಿಗೂ ಸಾಯುವುದಿಲ್ಲ. ಅದಕ್ಕಾಗಿಯೇ ಇಂದು ನಾವು ಕಣ್ಣೀರಿನಿಂದ ವಿದಾಯ ಹೇಳುತ್ತಿದ್ದರೂ ಹೆಮ್ಮೆಯಿಂದ ಹೇಳಬಹುದು, ಜಾನಕಿ ಅಮ್ಮ, ನೀವು ನಮ್ಮಿಂದ ದೂರವಾಗಿಲ್ಲ. ನೀವು ಹಾಡಿದ ಪ್ರತಿಯೊಂದು ಹಾಡಿನಲ್ಲೂ, ನಮ್ಮ ಪ್ರತಿಯೊಂದು ನೆನಪಿನಲ್ಲೂ, ನಮ್ಮ ಪ್ರತಿಯೊಂದು ಹೃದಯದ ಬಡಿತದಲ್ಲೂ ಸದಾ ಜೀವಂತವಾಗಿದ್ದೀರಿ. ನಮ್ಮೆಲ್ಲರ ಪ್ರೀತಿಯ ಎಸ್ ಜಾನಕಿ ಅಮ್ಮರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಗಳನ್ನು ಹೇಳುತ್ತಾ ವಿಡಿಯೋ ಬಗ್ಗೆ ಇರುವಂತಹ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ಇದೇ ರೀತಿಯ ಬೇರೆ ಬೇರೆ ಯೂಸ್ಫುಲ್ ಕಾಂಟೆಂಟ್ಸ್ಗಳಿಗಾಗಿ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.